ನಾವು ಪ್ರತಿ ತಿಂಗಳು ಒಂದೊಂದು ಪದಾರ್ಥ ಪರಿಶೀಲನೆ ಮಾಡ್ತೀವಿ. ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು. ಪರಿಶೀಲನೆ ಮಾಡಿ ಜನರಿಗೆ ತಿಳಿಸುವಂತಹ ಕೆಲಸ ಮಾಡ್ತೀವಿ. ಕಲಬೆರಕೆ ಇದ್ರೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ನೋಡಿ, ಆರೋಗ್ಯ ಇಲಾಖೆಯಿಂದ ಒಂದು ಒಳ್ಳೆ ಸ್ಟೆಪ್ ಅಂತ ಹೇಳ್ಬೋದು. ಯಾಕೆಂದ್ರೆ ಸಾಕಷ್ಟು ಪದಾರ್ಥಗಳು ಕಲಬೆರಕೆಯಾಗಿ ಬರ್ತಾ ಇದೆ, ಜನ ಗೊತ್ತಿಲ್ಲದಂತೆ ತಿಂತಾ ಇದ್ದಾರೆ. ಹೀಗಾಗಿ ಪ್ರತಿ ತಿಂಗಳು ಕೂಡ ಒಂದೊಂದು ಪದಾರ್ಥವನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಐಟಮ್ ಮೇಲೆ ಏನಾದರೂ ಒಂದು ನಾವು ತಪಾಸಣೆ ಪರೀಕ್ಷೆಗಳು ಮಾಡ್ತಾನೆ ಇರ್ತೀವಿ. ಆ ವರದಿಯನ್ನು ನಾವು ಸಾರ್ವಜನಿಕರಿಗೆ ನಾವು ತಿಳಿಸ್ತೀವಿ ಮತ್ತು ಏನು ಕ್ರಮಗಳು ತಗೊಳ್ಳೋದಕ್ಕೂ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದು ನಿರಂತರ ಒಂದು ಪ್ರಕ್ರಿಯೆ. ಇದು ನಿರಂತರ ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿರೋದು. ಸುಮ್ಮನೆ ಒಂದು 2 ತಿಂಗಳು ಮಾಡ್ಬಿಟ್ಟು ಮತ್ತೆ ಸುಮ್ಮನೆ ಕೂತ್ಕೋಬಾರ್ದು ಅಂತ ಏನಲ್ಲ. ಇದು ಅವಾಗವಾಗ ಮಾಡ್ತಾ ಇರಬೇಕು, ಚೆಕಪ್ ಮಾಡ್ತಾ ಇರಬೇಕು. ಮತ್ತು ಏನು ವಿಷಯ ಇರ್ತದೆ ಅದು ನಾವು ಬಹಿರಂಗವಾಗಿ ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಬೇಕು ಅಂತ ನಾನೀಗ ಹೇಳಿರುವಂಥದ್ದು. ನಾವು ಅದನ್ನು ಚೆಕ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಜನರಿಗೆ ತಿಳಿಸುವಂಥದ್ದು, ಇದೆಲ್ಲ ಜಾಗೃತಿ ಮೂಡಿಸೋದು, ಇದೆಲ್ಲ ಒಂದು ತಡೆ ಹಿಡಿಯೋದಕ್ಕೇ ಮಾಡ್ತಾ ಇರುವಂಥ ಕ್ರಮಗಳು. ಅದನ್ನು ಮಾಡ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಒಂದೊಂದು ತಿಂಗಳಿಗೆ ಒಂದೊಂದು ವರದಿ ಬರ್ತದೆ, ಪೂರ್ತಿ ತೊಗೊಂಡು ನಾನು ಅದರ ಬಗ್ಗೆ ಮಾತನಾಡ್ತೀನಿ.